ಆಗುತ್ತೆ ಅನ್ನುವಂತಹ ವಿಚಾರವನ್ನು ನಾವಿಷ್ಟೊತ್ತು ಮಾತನಾಡಿದ್ವಿ. ನೋಡಿ, ಚಂದ್ರಗ್ರಹಣ ಹಿನ್ನೆಲೆ ವಿವಿಧ ದೇಗುಲಗಳಲ್ಲಿ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಧಾರವಾಡದ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗ್ತಾ ಇದೆ. ಗ್ರಹಣ ಮುಗಿಯುವವರೆಗೂ ದೇವರ ದರ್ಶನಕ್ಕೆ ಅವಕಾಶಗಳಿಲ್ಲ. ನಾಳೆ ಬೆಳಿಗ್ಗೆ ಮತ್ತೆ ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ದೇವಸ್ಥಾನದ ಶುದ್ಧೀಕರಣ ಬಳಿಕ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ. ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿವಿಧ ದೇವಸ್ಥಾನಗಳಲ್ಲಿ ಪೂಜೆ ಪುನಸ್ಕಾರಗಳು ನೆರವೇರಿಸಲಾಗ್ತಾ ಇದೆ. ಅದರಲ್ಲೂ ಸೋಮೇಶ್ವರ ದೇವಸ್ಥಾನದಲ್ಲಿ ವಿಶೇಷವಾಗಿ ಪೂಜೆಯನ್ನ ಮಾಡಲಾಗ್ತಾ ಇದೆ. ಗ್ರಹಣ ಮುಗಿಯುವವರೆಗೂ ಕೂಡ ದೇವರ ದರ್ಶನಕ್ಕೆ ಅವಕಾಶ ಇರುವುದಿಲ್ಲ. ನಾಳೆ ಬೆಳಗ್ಗೆ ಮತ್ತೆ ದೇಗುಲದಲ್ಲಿ ವಿಶೇಷವಾಗಿ ಪೂಜೆಯನ್ನ ನೆರವೇರಿಸಲಾಗುತ್ತೆ. ಸೊ ಹಾಗಾಗಿ ಭಕ್ತಾದಿಗಳು ಇದಕ್ಕೆ ಸಹಕರಿಸಬೇಕು ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಂಪೂರ್ಣ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ಈಗಾಗಲೇ ಹಲವಾರು ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಗಳನ್ನು ಮಾಡಲಾಗ್ತಿದೆ. ಈ ನಿಟ್ಟಿನಲ್ಲಿ ಧಾರವಾಡದ ಕಲಘಟಗಿ ರಸ್ತೆಯಲ್ಲಿರುವ ಸೋಮೇಶ್ವರ ದೇವಸ್ಥಾನದಲ್ಲಿ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜನೆಯನ್ನು ಮಾಡಿ ಈಗಾಗಲೇ ವಿಶೇಷವಾಗಿ ಚಂದ್ರಗ್ರಹಣಕ್ಕೆ ರಾತ್ರಿ 8 ಗಂಟೆಗೆ ಸುಮಾರು ಈ ಒಂದು ದೇವಸ್ಥಾನವನ್ನು ಬಂದ್ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಎಲ್ಲ ವಿಶೇಷವಾಗಿ ದೇವಸ್ಥಾನಕ್ಕೆ ಬೇಕಾಗಿರುವಂಥ ಎಲ್ಲ ಪೂಜೆ ಮತ್ತು ಅರ್ಚನೆಯನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಸದ್ಯ ನಾವೀಗ ತೋರಿಸ್ತಾ ಇರುವಂಥದ್ದು ಸ್ವಯಂಭೂ ಲಿಂಗ ಆಗಿರುವಂತಹ ಈ ಒಂದು ಸೋಮೇಶ್ವರ ದೇವಸ್ಥಾನ ಸುಮಾರು ಸಾವಿರಾರು ವರ್ಷಗಳ ಹಿಂದಿನದು 2ನೇ ಶತಮಾನದಲ್ಲಿ ಈ ಒಂದು ಲಿಂಗ ಉದ್ಭವ ಆಗಿರುವಂತಹ ಐತಿಹ್ಯ ಇರುವಂತಹ ಈ ಒಂದು ದೇವಸ್ಥಾನ. ಈ ನಿಟ್ಟಿನಲ್ಲಿ ಈಗಾಗಲೇ ಅಂದರೆ ಇವತ್ತು ನೈಟ್ 1 ಗಂಟೆಗೆ 1 ಅಥವಾ 1:15 ಚಂದ್ರಗ್ರಹಣ ಆರಂಭ ಆಗುತ್ತೆ. ಈ ನಿಟ್ಟಿನಲ್ಲಿ ಈಗಲಿಂದ ಅಂದರೆ ಬೆಳಗ್ಗೆಯಿಂದಲೂ ಕೂಡ ವಿಶೇಷ ಪೂಜೆಗಳನ್ನು ಈಗಾಗಲೇ ಮಾಡಲಾಗಿರುವಂಥದ್ದು. ಸದ್ಯ ನಮ್ಮ ಜೊತೆ ಈ ಒಂದು ದೇವಸ್ಥಾನದ ವಿಶೇಷತೆ ಮತ್ತು ನಾಳೆಯ ಶುದ್ಧೀಕರಣ ಮತ್ತು ಯಾವೆಲ್ಲ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅನ್ನೋದ್ರ ಬಗ್ಗೆ ಅರ್ಚಕರು ಮಾತಾಡ್ತಾರೆ. ಅವ್ರನ್ನೇ ಕೇಳ್ತಾ ಹೋಗೋಣ. ಯಾವ್ಯಾವ ರೀತಿಯಾಗಿ ಬೆಳಗಿನ ಕಾರ್ಯಕ್ರಮಗಳಿರ್ತವೆ, ಅಷ್ಟೇ ಅಲ್ಲದೆ ಎಷ್ಟೊತ್ತಿಗೆ ಈ ಒಂದು ದೇವಸ್ಥಾನವನ್ನು ನೀವು ಬಂದ್ ಮಾಡಬೇಕು ಅಂತ ವಿಚಾರ ಮಾಡಿದಿರಿ? ನಾವು ಬೆಳಗ್ಗೆ ಈಗ ಪೂಜೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು ಹುಣ್ಣಿಮೆ ಇರುವ ಕಾರಣಕ್ಕಾಗಿ ಸಾಯಂಕಾಲ 8 ಗಂಟೆಗೆ ನೈಟು ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ಭಕ್ತಾದಿಗಳಿಗೆ ಒಳಗಡೆ ಪ್ರವೇಶ ಮಾಡಿಕೊಡೋದಿಲ್ಲ. 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ಅದು 9:57ಕ್ಕೆ ಪ್ರಾರಂಭ ಆಗ್ತದೆ ಗ್ರಹಣ. ಹೀಗಾಗಿ ನಾವು ಕ್ಲೋಸ್ 8 ಗಂಟೆಗೆ ಮಾಡ್ತೀವಿ. ಬೆಳಗ್ಗೆ ಸೋಮವಾರ 5 ಗಂಟೆಗೆ ಓಪನ್ ಮಾಡ್ತೀವಿ ದೇವಸ್ಥಾನ ಓಪನ್ ಮಾಡಿ ಶಾಲ್ಮಲಾ ನದಿಲಿಂದ ನೀರನ್ನು ತೊಗೊಂಬಂದು ದೇವಸ್ಥಾನ ಎಲ್ಲ ಶುದ್ಧೀಕರಣ ಮಾಡಿಕೊಂಡು ಶಿವನಿಗೆ ಅಭಿಷೇಕ ಪ್ರಾರಂಭ ಮಾಡ್ತೀವಿ. ರುದ್ರಾಭಿಷೇಕ, ಕ್ಷೀರಾಭಿಷೇಕ, ಮಹಾರುದ್ರಾಭಿಷೇಕ ಅದು ಪ್ರಾರಂಭ ಮಾಡ್ತೀವಿ. ಆವಾಗ ಶುದ್ಧೀಕರಣ ಮಾಡಿ ಈಗ ಭಕ್ತರ ಸಂಖ್ಯೆಗಳಲ್ಲಿ ಗಣನೀಯವಾಗಿ ಏರಿಕೆ ಇದೆ ಅಥವಾ ಕಡಿಮೆ ಇದೆ? ಇವತ್ತೇನು ಚಂದ್ರಗ್ರಹಣಕ್ಕೆ ಏನಾದರೂ ಬರ್ತಾ ಇದ್ದಾರೆ ಜನರು? ಇಲ್ಲ, ಇವತ್ತು ಹುಣ್ಣಿಮೆ ಇರುವ ಕಾರಣಕ್ಕಾಗಿ ಜನ ಭಾಳ ಬರಬೇಕಿತ್ತು. ಆದರೆ ಚಂದ್ರಗ್ರಹಣ ಇರುವ ಪ್ರಯುಕ್ತವಾಗಿ ಜನ ಕಡಿಮೆ ಬರ್ತಾ ಇದ್ದಾರೆ. ಹೀಗಾಗಿ ನಾವು ಮತ್ತು ಸಾಯಂಕಾಲ 8 ಗಂಟೆಗೆ ದೇವಸ್ಥಾನ ಕ್ಲೋಸ್ ಮಾಡ್ತೀವಿ. ಭಕ್ತರಿಗೆ ಅದನ್ನೇ ಹೇಳಿದ್ದೇವೆ. ಅದರ ಒಳಗಡೆನೇ ಬಂದು ದರ್ಶನವನ್ನು ಪಡ್ಕೊಂಡು ಆಮೇಲೆ ಸೋಮವಾರ ಶುದ್ಧೀಕರಣ ಆಗಿಂದ ಬಾ ಅಂತ ಹೇಳಿ ಇದಿಷ್ಟು ಇಲ್ಲಿನ ಅರ್ಚಕರು ಮಾತಾಡ್ತಾ ಇರುವಂಥದ್ದು. ಈಗಾಗಲೇ ನಾವು ಬೆಳಿಗ್ಗೆ 5 ಗಂಟೆಯಿಂದಲೂ ಶುದ್ಧೀಕರಣ ಆರಂಭ ಆಗುತ್ತೆ. ನಂತರ ಅಂದರೆ ಇವತ್ತು ಸಂಪೂರ್ಣವಾಗಿ 8 ಗಂಟೆಯಿಂದ ಈ ಒಂದು ದೇವಸ್ಥಾನ ಬಂದ್ ಆಗಲಿದೆ ಅನ್ನೋದು ಮಾತನ್ನು ಹೇಳ್ತಾ ಇರುವಂಥದ್ದು. ಶ್ರೀಧರ್ ಮುಂಡ್ರಿಕಿ, ಗ್ಯಾರಂಟಿ ನ್ಯೂಸ್, ಧಾರವಾಡ.